ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇಂದು ಅವಿವಾಹಿತರಿಗೆ ಉತ್ತಮ ದಿನ. ಸಂಬಂಧಗಳು ಕೂಡಿ ಬರಬಹುದು. ಕಠಿಣ ಪರಿಶ್ರಮದಿಂದ ಗುರಿಯನ್ನ ತಲುಪುತ್ತೀರಿ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ವೃಷಭ ರಾಶಿ. ಉದ್ಯಮಿಗಳಿಗೆ ಅಧಿಕ ಲಾಭ ಇದೆ. ಅಪರಿಚಿತರ ಬಗ್ಗೆ ಜಾಗರೂಕತೆ ವಹಿಸಿ ಸ್ವತಂತ್ರವಾಗಿ ಹಣ ಸಂಪಾದನೆ ಮಾಡುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ಅತಿಯಾದ ಆತ್ಮವಿಶ್ವಾಸ, ಮಿತ್ರರ ಬೆಂಬಲ ಇರುತ್ತದೆ. ಕಾರ್ಯ ವಿಕಲ್ಪ, ಶತ್ರುನಾಶ, ವಾದ ವಿವಾದಗಳಿಂದ ಸಾಧ್ಯವಾದಷ್ಟು ದೂರವಿದ್ದರೆ ಉತ್ತಮ. ಕಟಕ ರಾಶಿ. ಮಾನಸಿಕ ಒತ್ತಡ ಇರುತ್ತದೆ. ದಂಡ ಕಟ್ಟುವ ಸಾಧ್ಯತೆಗಳಿವೆ. ಮಾತುಗಳಿಂದ ಕಲಹದ ಸಾಧ್ಯತೆಗಳು ಕೂಡ ಇವೆ. ಸೌಜನ್ಯದಿಂದ ವರ್ತಿಸಿ. ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಇರುತ್ತದೆ. ಸಿಂಹರಾಶಿ. ಗುರಿಯನ್ನು ಸಾಧಿಸುತ್ತೀರಿ. ಪರರಿಗೆ ಸಹಾನುಭೂತಿ ತೋರುತ್ತೀರಿ. ಸುಖ ಭೋಜನದ ಸಾಧ್ಯತೆ ಇದೆ. ವಿಪರೀತ ಖರ್ಚು ಕೂಡ ಇರುತ್ತದೆ. ಕನ್ಯಾ ರಾಶಿ. ರಾಜಕೀಯ ಕ್ಷೇತ್ರದವರಿಗೆ ಶುಭ ಇದೆ. ದೈವಿಕ ಚಿಂತನೆ, ಮೂಗಿನ ಮೇಲೆ ಕೋಪ, ಸ್ನೇಹಿತರಿಂದ ಹಿತನುಡಿ. ತುಲಾ ರಾಶಿ. ಅಲ್ಪ ಕಾರ್ಯ, ಋಣ ವಿಮೋಚನೆ, ಸುಳ್ಳು ಮಾತಾಡುತ್ತೀರಿ. ಕೃಷಿಕರಿಗೆ ಅಲ್ಪ ಲಾಭ. ವೃಶ್ಚಿಕ ರಾಶಿ. ಖರ್ಚು ಜಾಸ್ತಿ ಇರುತ್ತದೆ. ಆರೋಗ್ಯದ ಸಮಸ್ಯೆ ಇದೆ. ಉದ್ಯೋಗದಲ್ಲಿ ಕಿರಿಕಿರಿ, ಕುಟುಂಬ ಸೌಖ್ಯ. ಧನುಸು ರಾಶಿ. ವಿವಿಧ ರೀತಿಯ ಧನಲಾಭ, ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆ. ಪರಸ್ಥಳ ವಾಸ, ಎಷ್ಟೇ ಹಣ ಬಂದರೂ ಉಳಿಯೋದಿಲ್ಲ. ಇನ್ನು ಉತ್ತಮ ದಿನವಾಗಿದೆ. ಮಕರ ರಾಶಿ. ಮಾರಾಟದಿಂದ ಲಾಭ ಇರುತ್ತದೆ. ಮಾತಿಗೆ ಮರಳಾಗಬೇಡಿ. ಬಹುಸೌಖ್ಯದ ಸಾಧ್ಯತೆಗಳಿವೆ. ಉದ್ಯೋಗದಲ್ಲಿ ಬಡ್ತಿ. ಕುಂಭರಾಶಿ. ಮಾನಸಿಕ ಒತ್ತಡ, ಹಿತಶತ್ರು ಬಾಧೆ, ಮನೆಯವರ ಭಾವನೆಗಳಿಗೆ ಸ್ಪಂದಿಸುತ್ತೀರಿ. ತೀರ್ಥಯಾತ್ರಾ ದರ್ಶನ ಇದೆ. ಕೊನೆಯದಾಗಿ ಮೀನರಾಶಿ. ನೀಚ ಜನರಿಂದ ದೂರ ಇರಿ. ಪಾಪ ಬುದ್ಧಿ, ಸಾಧಾರಣ ಪ್ರಕೃತಿ, ಮನಕ್ಲೇಶ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.